ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಅಶ್ವಿನ್ ಗೌಡ ಅವರು JDSನಿಂದ, 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, 1 ತಿಂಗಳಾಗಿಲ್ಲ ಸಚಿವ ಸಂಪುಟ ವಿಸ್ತರಣೆ ನಡೆದು, ಆಗಲೇ ಸಣ್ಣ ಪ್ರಮಾಣದ ಪುನರ್ರಚನೆಯ ಚರ್ಚೆಗಳು ನಡೀತಾ ಇದ್ದಾವೆ. ನಿನ್ನೆ 9 ಗಂಟೆ 15 ನಿಮಿಷಕ್ಕೆ ನಾವು ಸುದ್ದಿ ಬ್ರೇಕ್ ಮಾಡಿದ ನಂತರದ ಬೆಳವಣಿಗೆಗಳು, ಹೇಳಿಕೆಗಳು ಒಂದು ವಿಷಯವನ್ನು ಖಚಿತಪಡಿಸ್ತಾ ಇದ್ದಾವೆ. ನಾಗೇಂದ್ರ ಅವರ ಮಂತ್ರಿಗಿರಿಯ ವಿಷಯದಲ್ಲಿ ಏನೋ ಗಂಭೀರ ಚರ್ಚೆಗಳು ನಡೀತಿದ್ದಾವೆ ಅಂತ. ಅಜಿತ್, ಸದನ ಶುರುವಾಗೋಕ್ಕಿಂತ ಮುಂಚೆಯೇ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿ ಬರಬಹುದು ಅಂತಕ್ಕಂಥ ಚರ್ಚೆಗಳು ಗುಸುಗುಸು ಮಟ್ಟದಲ್ಲಿ ನಡೀತಾ ಇದ್ವು. ಸದನದಲ್ಲಿ BJP ತುಂಬ ಅಗ್ರೆಸಿವ್ ಆಗಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಕೆಲವರು ಹೇಳ್ತಾರೆ ರಾಷ್ಟ್ರೀಯ BJPಯ ಒತ್ತಡವೂ ಇತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಜೆನ್ಜಿ ಪ್ರೊಟೆಸ್ಟ್ನ ಕಾರಣದಿಂದ, ಕಾಂಗ್ರೆಸ್ ಪ್ರತಿಭಟನೆಯ ಕಾರಣದಿಂದ ಹೇಗೆ ತೆಗೆದುಕೊಳ್ಳಲಾಯಿತು ಅದೇ ರೀತಿ ನೀವು ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ರಾಷ್ಟ್ರೀಯ BJPಯ ನಿರ್ದೇಶನ ಇತ್ತು. ಆ ಕಾರಣಕ್ಕೋಸ್ಕರ ಕರ್ನಾಟಕದ BJP ತುಂಬ ಅಗ್ರೆಸಿವ್ ಆಗಿ ನಾಗೇಂದ್ರ ರಾಜೀನಾಮೆಯ ವಿಷಯವನ್ನು ತೆಗೆದುಕೊಳ್ತು ಅಂತ ಹೇಳ್ತಾರೆ. ಆದರೆ ಅದಾದ ನಂತರ ಪಾದಯಾತ್ರೆಯನ್ನು BJP ಘೋಷಿಸ್ತಾ ಇದೆ. ರಾಜ್ಯಪಾಲರು ಕ್ಯಾಬಿನೆಟ್ಗೆ ನೀವು ನಿಮ್ಮ ಸಲಹೆಯನ್ನು ಕೊಡಿ, ನಾಗೇಂದ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಬೇರೆ ವಿಷಯಗಳು ಇವೆ. ಅದರಲ್ಲಿ ಜನಾರ್ದನ್ ರೆಡ್ಡಿಯವರ ಪ್ರಕರಣ ಇದೆ, ರೇಣುಕಾಚಾರ್ಯದ ಪ್ರಕರಣ ಇದೆ, ಅನೇಕ ಪ್ರಕರಣಗಳಿವೆ. ನೀವು ಸಲಹೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರು ಕೂಡ ಕೇಳಿದ್ದಾರೆ. ನನಗನ್ಸುತ್ತೆ 2 ಕಾರಣಗಳಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾಗೇಂದ್ರ ರಾಜೀನಾಮೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಒಂದು, BJPಗೆ ಅನಗತ್ಯವಾಗಿ ಸ್ಪೇಸ್ ಈಲ್ಡ್ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ BJP ಈಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಳೆದ 2 ಚುನಾವಣೆಗಳಿಂದ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಸ್ ಫಾರ್ ಬೆಟರ್. ಈ 2018ರಲ್ಲಿ ಕಾಂಗ್ರೆಸ್ ಸೀಟ್ಗಳು ಕಡಿಮೆ ಆದರೂ ಹೈದರಾಬಾದ್ ಕರ್ನಾಟಕದಲ್ಲೇನು BJP ಚಿಗಿದುಕೊಳ್ಳಿಕ್ಕೆ ಅವಕಾಶ ಸಿಗಲಿಲ್ಲ. ST ಸಮುದಾಯದಲ್ಲೂ 15 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತು. ಈಗ ರಾಜಣ್ಣ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದರು, ಬಟ್ ST ಬಹುತೇಕ ಎಲ್ಲ ಸೀಟ್ಗಳನ್ನು ಕೂಡ ಕಾಂಗ್ರೆಸ್ ಗೆದ್ಕೊಂಡು. ಈಗ ಅನಗತ್ಯವಾಗಿ BJP JDS ಸೇರಿ 3 ಜನ ST ಶಾಸಕರಿದ್ದಾರೆ, 3 ಜನ ಜನರಲ್ ಸೀಟ್ಗಳಲ್ಲಿ ಗೆದ್ದಿದ್ದಾರೆ. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಒತ್ತಾಸೆಯ ಮೇರೆಗೆ ಪಾದಯಾತ್ರೆಯನ್ನು BJP ಮಾಡ್ತಾ ಇದೆ, ರಾಯಚೂರಿನಿಂದ ಬಳ್ಳಾರಿವರೆಗೆ. ಇವತ್ತಿನ ಸಂದರ್ಭದಲ್ಲಿ BJPಗೆ ಸ್ಪೇಸ್ ಈಲ್ಡ್ ಮಾಡಬೇಕಾ ಅನಗತ್ಯವಾಗಿ? ಇನ್ನೊಂದು ಹೆಡ್ಲೈನ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಕೂಡ ಇದೆ ಅಜಿತ್. ಇದು ಅನಗತ್ಯವಾಗಿ BJP ಆ ಸ್ಪೇಸನ್ನು ತೆಗೆದುಕೊಳ್ತಾ ಇದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆಯನ್ನು ತೆಗೆದುಕೊಳ್ಳೋದು ಸೂಕ್ತ. ನಾಳೆ 1 ತಿಂಗಳು 2 ತಿಂಗಳು ಬರೀ ಇದೇ ವಿಷಯವನ್ನು ಹೇಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. DK ಶಿವಕುಮಾರ್ಗೆ ಅನಿಸ್ತಾ ಇದೆ ಸಮಯ ಕಡಿಮೆ ಇದೆ 2028ರ ಚುನಾವಣೆ ದೃಷ್ಟಿಯಿಂದ. ಎರಡನೇದು, ಆಂತರಿಕ ಕಾರಣದ ದೃಷ್ಟಿಯಿಂದ ನೋಡಿದಾಗ ನೀವು ಕಳೆದ 3 ದಿನಗಳಿಂದ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಇದ್ದಾರೆ, ಅಗ್ರೆಸಿವ್ ಇದ್ದಾರೆ. ಅವರ ಹೇಳಿಕೆಗಳು ಬರ್ತಾ ಇವೆ. ಇವತ್ತು ಅವರ ಟ್ವೀಟನ್ನು ಕೂಡ ನಾನು ಗಮನಿಸಿದೆ. ಅಂದರೆ ಹೊರಗಡೆ ಬಂದು ಮಾಜಿ ಮುಖ್ಯಮಂತ್ರಿಗಳು, ಪ್ರಸಕ್ತ ಮುಖ್ಯಮಂತ್ರಿಗಳು ನನ್ನ ಮಾತನ್ನು ಕೇಳ್ತಾರೆ ಅಂತ ಹೊರಗಡೆ ಹೇಳ್ತಾರೆ ಅಂತಂದರೆ ಅವರು ಬೇಸರದಲ್ಲಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಅವರ ಬೇಸರವನ್ನು ಸರಿದೂಗಿಸ್ಬೇಕಾದ್ರೆ ನಾಗೇಂದ್ರ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡು ಅಲ್ಲಿ ಒಬ್ಬ ಮಹಿಳಾ ಮಂತ್ರಿಯನ್ನು ಬಳ್ಳಾರಿ ಜಿಲ್ಲೆಯಿಂದ ತಂದು ಕುರುಬ ಸಮುದಾಯದ ಏನು ಸಿದ್ದರಾಮಯ್ಯನವರ ಬೇಡಿಕೆ ಇದೆ ಅದನ್ನು ಈಡೇರಿಸಿದರೆ ಪೊಲಿಟಿಕಲಿ ಒಳ್ಳೆಯದು ಅನ್ನೋದು DK ಶಿವಕುಮಾರ್ ಅಭಿಪ್ರಾಯ ಇದ್ದಂಗಿದೆ. ಹೀಗಾಗಿ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಕಚೇರಿ ಮೂಲಗಳಿಂದ ಹಿಡಿದು ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಹೇಳಿಕೆಯೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಅನ್ನುವ ರೀತಿಯಲ್ಲೇ ಇವೆ. ರಮೇಶ್ ಬಾಬು ಅವರೇ, ಸಚಿವ ಸಂಪುಟ ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರ ಜೊತೆಗೆ 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದಾಗ 1 ತಿಂಗಳು ಕಂಪ್ಲೀಟಾಗಿ ಏನೋ ಇಡೀ ವಾತಾವರಣ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಪಾಸಿಟಿವ್ ಅನ್ನೋ ಹಂಗಿತ್ತು. ಆನಂತರ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಸ್ವಲ್ಪ ನೆಗೆಟಿವ್ ನರೇಷನ್ ಅನ್ನೋ ಹಂಗಾಗಿದೆ. ಅದಕ್ಕೆ ತಕ್ಷಣ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕಾಗದೆ ಹೋದರೂ ಕಾಮ ಹಾಕಬೇಕಂದ್ರೂ ಕೂಡ ನಾಗೇಂದ್ರ ರಾಜೀನಾಮೆ ತಗೊಳ್ಬೇಕು ಅನ್ನೋ ವಾತಾವರಣ ಇದೆ ಅಂತ ಸುದ್ದಿ. 2 ಅಭಿಪ್ರಾಯವನ್ನು ನಾತೂರವರು ವ್ಯಕ್ತಪಡಿಸಿದ್ರು. ಅವರು ಪತ್ರಕರ್ತರಾಗಿ ಊಹಾತ್ಮಕವಾಗಿ ಮಾತಾಡೋದು ಅಫ್ಕೋರ್ಸ್ ಇರಲೂಬಹುದು. ಯಾಕೆಂದರೆ ನಿನ್ನೆ ಈಗಾಗಲೇ ತಾವೇನು ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಸ್ವತಃ ನಾಗೇಂದ್ರರವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೃಷ್ಣಾದಲ್ಲಿ ಸಂಜೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಅಂತಹ ಯಾವುದೇ ಪ್ರಸ್ತಾಪ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಸೊ ಇವತ್ತು ದೆಹಲಿಯಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು
ಪೂರ್ಣ ಮಾಹಿತಿ ನನಗೆ ಇಲ್ಲ. ಅವರು 2-3 ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಪಕ್ಷದ ಮಟ್ಟದಲ್ಲಿ ಇಲ್ಲಿಯವರೆಗೆ ಅಂತಹ ಯಾವುದೇ ಚರ್ಚೆ ನಡೆದಿಲ್ಲ ಮತ್ತು ಆ ಥರದ ಯಾವುದೇ ಮಾಹಿತಿ ನಮಗೆ ಬಂದಿಲ್ಲ. ಮೊದಲನೇದು. ಎರಡನೇದು, ನಾಗೇಂದ್ರರವರು ಮೊದಲು ಆರೋಪ ಬಂದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಪಾರದರ್ಶಕವಾದ ತನಿಖೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ರಾಜೀನಾಮೆಯನ್ನು ತೊಗೊಂಡಿದ್ದು ಸರಿ. ಅದಾದಮೇಲೆ SITಗೆ ತನಿಖೆಗೆ ವಹಿಸಿದ ನಂತರ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಯಿತು. ಅದಾದಮೇಲೆ SIT ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. 14 ಜನ ಆರೋಪಿಗಳನ್ನ ಪಟ್ಟಿ ಮಾಡಿದ್ದಾರೆ ಆ ಚಾರ್ಜ್ ಶೀಟಲ್ಲಿ. ಅದರಲ್ಲಿ ನಾಗೇಂದ್ರರವರ ಹೆಸರಿಲ್ಲ. ತದನಂತರ ಆದಂಥ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗೆ ACCನವರೇ ನಾಗೇಂದ್ರರವರ ಹೆಸರನ್ನ ಅಂತಿಮಗೊಳಿಸಿದ್ದರಿಂದ ಅವ್ರನ್ನ ಮಂತ್ರಿಯಾಗಿ ತೊಗೊಂಡಿದ್ದೀವಿ. ಇವತ್ತು ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆ ಕಾರಣಕ್ಕೆ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಪ್ರಶಾಂತ್ ನಾಥ್ ಅವರು ಹೇಳಿದಾಗೆ ಇವತ್ತು BJPನಲ್ಲೂ ಚರ್ಚೆ ಆಗ್ತಾಯಿದೆ. ಅವರು ನಮಗೆ ಸದನದಲ್ಲಿ ಭಾಗವಹಿಸಬೇಕು ಅಂತೇಳಿ ಉದ್ದೇಶ ಇದ್ದರೂ ಸಹ ನಮಗೆ BJP ಹೈಕಮಾಂಡ್ನಿಂದ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿ ಬಹಿಷ್ಕಾರ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋಬೇಕಂತೇಳಿ. ಹಾಗಾಗಿ ನೀವು ಸಹ ಕರ್ನಾಟಕದಲ್ಲಿ ಸೆಷನ್ ನಡೆಸೋದಕ್ಕೆ ಬಿಡಬೇಡಿ ಅಂತೇಳಿ BJP ಹೈಕಮಾಂಡ್ನಿಂದ ನಮಗೆ ಸೂಚನೆ ಬಂದಿದೆ. ಅನಿವಾರ್ಯವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಂತೇಳಿ BJP ಹಲವಾರು ನಾಯಕರು ಮುಖ್ಯಮಂತ್ರಿಗಳಿಗೆ ನೇರ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡ್ರು. ಸೊ ಹಾಗಾಗಿ ಇವತ್ತು ಒಂದು ವಾಸ್ತವಿಕವಾಗಿ ಏನಾಗಿದೆ, ಪ್ರಕರಣ ಏನಾಗಿದೆ ಅನ್ನೋದು ಒಂದು ಕಡೆ ನಾನು ಭಾಳ ಸ್ಪಷ್ಟವಾಗಿ ಕಳೆದ ಸರಿ ನಿಮ್ಮ ಚಾನಲಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅಂಕಿಅಂಶ ಸಮೇತ ಬಿಚ್ಚಿಟ್ಟೆ. 89 ಕೋಟಿ ಆರೋಪ ಇತ್ತು. ಅದಾದಮೇಲೆ 84 ಕೋಟಿಗೆ ಬಂತು. 84 ಕೋಟಿನಲ್ಲಿ ಯಾಕೆಂದರೆ 5 ಕೋಟಿ ಅವರು ಡೈರೆಕ್ಟ್ ರೀಫಂಡ್ ಮಾಡಿದ್ರು ವಾಪಸ್ಸು. ಇನ್ನು 84 ಕೋಟಿಲಿ 79 ಕೋಟಿ ರಿಕವರ್ ಆಗಿದೆ. 79 ಕೋಟಿಲಿ 17 ಕೋಟಿ ಫ್ರೀಸ್ ಆಗಿದೆ. ಇನ್ನು ವಸೂಲಿಗೆ ಇರ್ತಕ್ಕಂಥದ್ದು 4,60,65,00,000 ವಸೂಲಿಗೆ ಬಾಕಿ ಇರ್ತಕ್ಕಂಥದ್ದು. ಅಂಕೆ ಸಂಖ್ಯೆಗಿನ್ನ ಏನು ನಡೆದಿದೆ ಅಂತಕ್ಕಂಥ ವಿಚಾರ ಮತ್ತು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಾಗೇಂದ್ರರವರು ಅವರ ಆತ್ಮೀಯರ ಜೊತೆ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದಾರೆ, ಇದು BJP ಅನ್ನೋದಕ್ಕಿಂತ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿರವರು ನನ್ನ ಮೇಲೆ ವ್ಯಕ್ತಿಗತ ದ್ವೇಷವನ್ನು ಇಟ್ಕೊಂಡು ನನ್ನ ರಾಜಕೀಯ ಬದುಕನ್ನ ಹಣಿಯಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಪಾರ್ಟಿಗೆ ಮುಜುಗರ ಆಗೋಂಥ ಅವಕಾಶವನ್ನು ಕೊಡೋದಿಲ್ಲ, ಇದರಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ಅನ್ನೋ ಅಭಿಪ್ರಾಯವನ್ನು ಅವರು ಪಕ್ಷದ ಮುಖಂಡರ ಜೊತೆಯಲ್ಲಿ ಬಳ್ಳಾರಿನಲ್ಲೂ ಹಂಚಿಕೆ ಮಾಡ್ಕೊಂಡಿದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆನೂ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಮತ್ತು KPCC ಅಧ್ಯಕ್ಷರಾದಂಥ ಶ್ರೀಯುತ ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಿ ಇತ್ತೀಚೆಗೆ ಆಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ ಮಾಹಿತಿನೂ ಅವರು ಹಂಚಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು BJP ಅವರು ಅಫ್ಕೋರ್ಸ್ ಅವರ ಹಿಂದೆ ಅವ್ರ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳ ಮೇಲೆ ಇಂತಹ ಆರೋಪ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ಸಹ ಅವರು ರಾಜೀನಾಮೆ ಕೇಳೋರು ಸಹ ಕೊಡಲಿಲ್ಲ. ಅದಿರಲಿ, ಶಶಿಕಲಾ ಜೊಲ್ಲೆರವರಿಗೆ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಾಗ ರಾಜೀನಾಮೆ ಕೊಡಲಿಲ್ಲ. BC ಪಾಟೀಲ್ ಅವರು ಕೃಷಿ ಸಚಿವರಾಗಿ ಅವರೊಬ್ಬ PA ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಡಲಿಲ್ಲ. R ಅಶೋಕ್ರವರು ಕಂದಾಯ ಸಚಿವರಾಗಿ ಅವ್ರ PA ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಲಿಲ್ಲ. ಬೈರತಿ ಬಸವರಾಜ್ರವರು ಅರ್ಬನ್ ಡಿಪಾರ್ಟ್ಮೆಂಟ್ ಸಚಿವರಾಗಿ ಅವರ ಒಬ್ಬ PA ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟಿಲ್ಲ. ಈ ಥರದ ಅನೇಕ ಪ್ರಕರಣಗಳನ್ನ ನಾವು BJPಲಿ ನೋಡ್ಬೋದು. ಹಂಗಂತೇಳಿ ಅವ್ರು ಕೊಟ್ಟಿಲ್ಲ ನಾವು ಅದನ್ನು ಸಮರ್ಥನೆ ಮಾಡ್ತೀವಿ ಅಂತ ಅಲ್ಲ. ಅಂದರೆ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ವಿರೋಧ ಪಕ್ಷ ಪ್ರತಿಭಟನೆ ಮಾಡಬೇಕಾದ್ರೆ ಅದಕ್ಕೆ ಕಾರಣಗಳಿರಬೇಕಾಗತ್ತೆ. ಸದನದಲ್ಲಿ ಸನ್ಮಾನ್ಯ CT ರವಿರವರು ನನಗೆ ವಿಧಾನಸಭೆಯಲ್ಲಿ ಯಾವ್ಯಾವ BJP ಸದಸ್ಯರು ಪ್ರಶ್ನೆಯನ್ನು ಕೇಳಿದರೆ ಅಂತ ನನಗೆ ಮಾಹಿತಿ ಇಲ್ಲ. ಆದರೆ ವಿಧಾನ ಪರಿಷತ್ತಲ್ಲಿ 17ನೇ ತಾರೀಕು ಮೊದಲನೇ ದಿನವೇ ಸೋಮವಾರ ಅವರು ಒಂದು ಸ್ಟಾರ್ ಕ್ವಶ್ಚನನ್ನು ಹಾಕಿದ್ರು. ಸನ್ಮಾನ್ಯ ರಘುಮೂರ್ತಿರವರು ಸುಮಾರು 22 ಪುಟಗಳ, ಅಂದರೆ ಆ್ಯಸ್ ಎ ST ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ರಘುಮೂರ್ತಿರವರು 22 ಪುಟಗಳ ಉತ್ತರವನ್ನು ಕೊಟ್ಟರು. ಉತ್ತರವನ್ನು ತಗೊಂಡು ಅದ್ರ ಮೇಲೆ ಒಂದೇ ಒಂದು ಚರ್ಚೆಗೆ ಅವರು ಮುಂದೆ ಬರಲಿಲ್ಲ. BJP ಅವ್ರ ಮೇಲೆ ಚರ್ಚೆ ಮಾಡಲೇ ಇಲ್ಲ. ಪ್ರಶ್ನೆ ಆಗ್ದವ್ರು ಅವರೇ. ಅಂದರೆ ಏನಿವತ್ತು ನಾಗೇಂದ್ರವ್ರಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಸ್ಟಾರ್ ಪ್ರಶ್ನೆಯನ್ನು ಹಾಕಿದಂಥವ್ರು BJP ಅವರು. ಉತ್ತರ ಪಡ್ಕೊಂಡ್ರು, ಚರ್ಚೆ ಮಾಡಲಿಲ್ಲ. ಅದನ್ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥದ್ದು, ನೀವು ನಿಯಮಾವಳಿ ಅನ್ವಯ ಚರ್ಚೆಗೆ ಅವಕಾಶಕ್ಕೆ ತಗೊಳ್ಳಿ, ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ. ಅಂದರೆ ಐದರ್ ಕೌನ್ಸಿಲ್ ಆರ್ ಅಸೆಂಬ್ಲಿ ಎಲ್ಲೂ ಸಹ ನಿಯಮಾವಳಿ ಪ್ರಕಾರ ಅವರು ಅರ್ಜಿನೂ ಕೊಡಲಿಲ್ಲ ಅಥವಾ ಒಂದು ದೂರನ್ನು ಮೂವ್ ಮಾಡಲಿಲ್ಲ, ಸಾರ್ವಜನಿಕ ಚರ್ಚೆಗೂ ಕೇಳಲಿಲ್ಲ. ತಂತ್ರ ರಮೇಶ್ ಬಾಬು ಅವರೇ, ಈಗ ಲೋಕಸಭೆ ರಾಜ್ಯಸಭೆಯಲ್ಲಿ ನೀವು ಚರ್ಚೆ ಮಾಡಲಿಲ್ಲ ಧರ್ಮೇಂದ್ರ ಪ್ರಧಾನ್ ಬಗ್ಗೆ, ಪ್ರಶ್ನೆ ಕೇಳಿ ಚರ್ಚೆ ಮಾಡೋಣ ಅಂತ ಅವರು ಹೇಳ್ತಾನೆ ಇದ್ರು. ನೀವಿಲ್ಲ, ನಾವು ಪ್ರತಿಭಟನೆ ಮೊದಲು ರಾಜೀನಾಮೆ ಆದಮೇಲೆ ಮುಂದಿನ ತೀರ್ಮಾನ ಅಂತ ತಾವು ಯೋಚನೆ ಮಾಡಿ ತಮ್ಮ ಪಕ್ಷದವರು ಪ್ರತಿಭಟನೆಗಳನ್ನು ಮಾಡಿ ನಿಯಮಾವಳಿ ಅನ್ವಯ ಅಲ್ಲಿ ರೂಲ್ ಅಡಿನಲ್ಲಿ ಮೂವ್ ಮಾಡಿದರು. ಸೊ ಚರ್ಚೆಗೆ ಮೂವ್ ಮಾಡಿದ್ರು ಎಲ್ಲಿ, ಲೋಕಸಭೆ ರಾಜ್ಯಸಭೆಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಐದರ್ ಕೌನ್ಸಿಲ್ ಆರ್ ಅಸೆಂಬ್ಲಿ
ನಿಯಮಾವಳಿನಲ್ಲಿ 313 ಆಗಲಿ, ಕಾಲಿಂಗ್ ಅಟೆನ್ಷನ್ ಆಗಲಿ, ಅಥವಾ ಸಾರ್ವಜನಿಕ ಮಹತ್ವದ ವಿಷಯ ಅಂತ ಜನರಿಗೆ ಗೊತ್ತಾಗೋದು ಚರ್ಚೆ ಅಲ್ಲೂ ಆಗಲಿಲ್ಲ ಇಲ್ಲೂ ಆಗಲಿಲ್ಲ ಅನ್ನೋದಷ್ಟೇ ಜನರಿಗೆ ಗೊತ್ತಾಗೋದು. ನಿಜ, ಚರ್ಚೆ ಮಾಡೋಕೆ ಅವಕಾಶಗಳಿದ್ದಾಗ ಈಗ ನಮ್ಮಲ್ಲಿ ಒಂದು ಸುದ್ದಿ ಬ್ರೇಕ್ ಆಯಿತು. ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರಂತೆ. ಅದಾದ ನಂತರ ಸುದ್ದಿ ಪ್ರಸಾರವಾದ ನಂತರ ನಾಗೇಂದ್ರ ಅವರ ಕಚೇರಿಯಿಂದ ಸ್ಪಷ್ಟೀಕರಣವೂ ಬಂತು, ಹಂಗೆ ಹೇಳಿಲ್ಲ, ಅದು ಸುಳ್ಳು ಸುದ್ದಿ ಅಂತ. ಅದನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ 1 ವರ್ಷದ ಮುಂಚಿನ ತನಕನೂ 1 ವರ್ಷದ ಹಿಂದಿನಿಂದಲೂ ಹೇಳ್ತಾ ಬಂದವು ಮಾಧ್ಯಮಗಳು, ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಧ್ಯದ ತಿಕ್ಕಾಟ. 1 ವರ್ಷ ಅಲ್ಲಗಳಿತಾನೆ ಬಂದ್ರಿ ನೀವು. ಅಂತಿಮವಾಗಿ ರಾಜೀನಾಮೆ ಆಯಿತು. ಪ್ರಶ್ನೆ ಉತ್ತರ 2 ನೀವೇ ಕೊಟ್ಬಿಟ್ರಿ. ಹೌದು ಅಲ್ಲ, ಹೇಳ್ತೀನಿ ನೋಡಿ, ಪ್ರಶ್ನೆ ಉತ್ತರ 2 ಕೊಟ್ರಿ. 1 ವರ್ಷದಿಂದ ಆಗ್ತಾ ಇತ್ತು ಅಂತೇಳಿ, ಅಂದರೆ ಅದಕ್ಕೆ ಹೇಳಂಥದ್ದು ನೋಡಿ, ಕೊನೆ ಘಟ್ಟದಲ್ಲಿ ಆಗಂತ ತೀರ್ಮಾನಗಳು ಬೇರೆ. ನೀವು 1 ವರ್ಷದಿಂದ ಅಂದರೆ ಅಲ್ಲ, ಅಂತ ಪ್ರಸ್ತಾಪವೇ ಇಲ್ಲ ಅಂದ್ರಿ. ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾ ಬಂದ್ರು, 5 ವರ್ಷ ಟರ್ಮ್ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೊದಲನೇ ದಿನದಿಂದಲೂ ಸಹ ಕೆಲವು ಮಾಧ್ಯಮಗಳು ಸಿದ್ದರಾಮಯ್ಯ ರಾಜೀನಾಮೆ ಯಾವಾಗ ಅಂತ ಕೇಳ್ಕೊಂಡೇ ಬಂದರು. ಅದಿಲ್ಲಿ ಅವರು ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಅಧಿವೇಶನದಲ್ಲಿ ದಾಖಲೆ ಮೇಲೂ ಸಹ ಅವ್ರು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಯಾವತ್ತು ರಾಜೀನಾಮೆ ಕೊಡು ಅಂತ ಹೇಳ್ತಾರೆ, ನಾನು ಕೊಡ್ತೀನಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರಲ್ಲಿ ಗೊಂದಲ ಇರಲಿಲ್ಲ, ಡಿ ಕೆ ಶಿವಕುಮಾರಲ್ಲಿ ಗೊಂದಲ ಇರಲಿಲ್ಲ. ಗೊಂದಲ ಇದ್ದಿದ್ದ ಮಾಧ್ಯಮಗಳಲ್ಲಿ ಅದನ್ನೇ ಹೇಳ್ದು, ಊಹೆ ಮೇಲೆ ಹೇಳ್ಕೊಂಡು ಹೋಗೋಂಥದ್ದು. ಅಂದರೆ ಏನೋ ಊಹೆ ಮೇಲೆ ಹೇಳ್ಬಿಟ್ಟು ಆದಾಗ ನಾನೇ ಹೇಳಿದೆ ಅನ್ನೋದು ಅದು ಬೇರೆ ಚರ್ಚೆ. ಇವತ್ತು ನಾಗೇಂದ್ರ ವಿಷಯದಲ್ಲಿ ಅದೇ ಆಗ್ತಾ ಇರ್ತಕ್ಕಂಥದ್ದು. ಒಂದು, ನೀವು ಹೇಳಿದ್ರಿ ನಾಗೇಂದ್ರ ಅವರು ನಿಮಗಿರೋ ಮಾಹಿತಿ ಇರ್ಬೋದು, ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಮತ್ತೊಂದು ಅಂತೇಳಿ. ಅಟ್ ದ ಸೇಮ್ ಟೈಮು ಯಾರು ಭಾರತೀಯ ಜನತಾ ಪಕ್ಷದ ನಾಯಕರು ಪ್ರತಿಭಟನೆ ಮಾಡೋರು ಅವರೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ, ನಮಗಿಷ್ಟ ಇಲ್ಲ, ಪಕ್ಷದ ಹೈಕಮಾಂಡ್ ಅವ್ರು ಹೇಳ್ತಾ ಇದ್ದಾರೆ, ಈಗ ನೋಡಿ ಸುನೀಲ್ ಕುಮಾರ್ ಬಂದ್ರ, ಆರ್ ಅಶೋಕ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ, ವಿರೋಧ ಪಕ್ಷ ಉಪನಾಯಕರು ಬಂದ್ರ, ಈ ಪ್ರಶ್ನೆಗಳು ಅವರೇ ಹೇಳ್ತಾ ಇದ್ದಾರೆ, ನಾವಲ್ಲ. ಅಂದರೆ ಬಿ ಜೆ ಪಿಲೂ ಎಲ್ಲವೂ ಸರಿ ಇಲ್ಲ ಅನ್ನೋ ಪ್ರಶ್ನೆ. ಇವತ್ತು ಕೊನೆ ದಿವಸ ಇವರೆಲ್ಲ ಪ್ರತಿಭಟನೆ ಮಾಡಿದ್ರು. JDS ಫ್ಲೋರ್ ಲೀಡರ್ ಸುರೇಶ್ ಬಾಬು ಇದ್ರ ಅಲ್ಲಿ ಇಲ್ಲವೇ ಇಲ್ಲ. ಅವರು JDSನವ್ರು ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ ಶಾಸಕರು ಪೂರ್ಣ ಪ್ರಮಾಣದಲ್ಲಿ ಬರಲೇ ಇಲ್ಲ ಅವರು. ಸೊ ಇಲ್ಲಿ ನೀವು ಯಾವ ರೀತಿ ಊಹಾಪೋಹದ ಮೇಲೆ ಅಥವಾ ನಿಮಗಿರೋ ಮಾಹಿತಿ ಮೇಲೆ ನೀವು ಮಾತಾಡ್ತಿರೋ, ಅದೇ ಥರ ಈ ಬೇರೆ ಚರ್ಚೆಗಳು ಇದ್ದಾವೆ. ಇಲ್ಲಿ ಒಂದು ಮಗ್ಗಲನ್ನ ತಾವು ಹೇಳ್ತಾ ಇದ್ದೀರಾ, ನಾಗೇಂದ್ರ ಅವರು ಪಕ್ಷಕ್ಕೆ ಮುಜುಗರ ತಪ್ಪಿಸಲು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಅನ್ನುವ ಸುದ್ದಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಹೇಳ್ತಾ ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ನಾನು ಅದನ್ನು ನಿರಾಕರಣೆನೂ ಮಾಡಲ್ಲ. ಅದು ಪಾರ್ಟಿ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರ. ನಾನು ಹೇಳೋಂಥದ್ದು, BJPನಲ್ಲಿ ಇಷ್ಟರ ಮಟ್ಟದ ಪ್ರಬಲವಾದ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲೂ ಸಹ BJPನಲ್ಲೂ ಅಸಮಾಧಾನಗಳು, BJPನಲ್ಲೂ ಗುಂಪುಗಾರಿಕೆಗಳು. BJP ನಾಯಕರೇ ನಮ್ಮ ನಾಯಕರಿಗೆ ಫೋನ್ ಮಾಡಿ ನಮ್ಗೆ ಇಷ್ಟ ಇಲ್ಲ, ನಾವು ಸಂದರ್ಭದಲ್ಲಿ ಭಾಗವಹಿಸಬೇಕು, ಅವಕಾಶ ಸಿಗೋದೇ ಕಡಿಮೆ, 7 ದಿವಸ ವೇಸ್ಟ್ ಆಯಿತು ನಮಗೆ, 10 ದಿವಸದ ಅಧಿವೇಶನದಲ್ಲಿ ನೋಡಿ ಈ ಲೀಡ್ರು ಬರ್ತಾ ಇಲ್ಲ, ಈ ಲೀಡ್ರು ಬಂದಿಲ್ಲ, ಇವ್ರ ಸಹಕಾರ ಇಲ್ಲ, ಇವ್ರದ್ದು ಒಪ್ಪಿಗೆ ಇಲ್ಲ, ಅವ್ರು ಪಟ್ಟಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಸುನೀಲ್ ಕುಮಾರ್ ಏನು ಕಾಂಗ್ರೆಸ್ ಲೀಡ್ರ, BJP ಲೀಡ್ ಯಾಕೆ ಬರಲಿಲ್ಲ ಅವರು? ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇಲ್ಲ ಅಂತ ಹೇಳಲ್ಲ ನಾನು ಕೇಳೋ ಪ್ರಶ್ನೆ. ಸದನ್ ಈಗ ಬಿಡದಿ ವಿಷಯದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು JDS ನ ಹೋರಾಟ ಆಗಿದ್ದು. 8 ಜನ ಮುಖ್ಯಮಂತ್ರಿಗಳನ್ನು ಸಮರ್ಥಿಸಿ ಮಾತಾಡ್ಕೊಂಡು ಈಗ BJP ರಾಜ್ಯಾಧ್ಯಕ್ಷ ಏನು ಹೇಳಿಕೆ ಕೊಟ್ಟರು ಶಿವಮೊಗ್ಗದಲ್ಲಿ? ಹೌದ್ರಿ, ಅದು ಎಲ್ಲ ಪಕ್ಷದಲ್ಲೂ ಇದೆ ಅಂತ. ಇದು ಒಂದಲ್ಲ ಸರ್, ರಿಪೀಟೆಡ್ಲಿ. ಈಗ ಇಲ್ಲಿಂದ ಆರ್ ಅಶೋಕ್ ಅವರು BJPಯಿಂದ ಪಾದಯಾತ್ರೆ ತಗೊಂಡವ್ರು ಮೈಸೂರಿಗೆ ಮೂಡ ಸಂಬಂಧಪಟ್ಟಂತೆ, JDSನ ಸಹಕಾರ ಕೊಟ್ರ? ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥವ್ರು, ನಾನೇನು ಆರೋಪ ಮಾಡ್ತಾ ಇಲ್ಲ ನೋಡಿ. ಆ ಥರ ಒಂದು ಮೊನ್ನೆ ಆದಂಥ ಬಿಡದಿ ಪಾದಯಾತ್ರೆಗೆ ವಿಜೇಂದ್ರ ಅವರೇ ಒಂದು ಹೇಳಿಕೆ ಕೊಟ್ಟರು. ಆಮೇಲೆ ನಾನು ಹಂಗೆ ಹೇಳಿಲ್ಲ, ಅದು ಬೇರೆ ಥರ ಆಗಿದೆ ಅಂತೇಳಿ ಅವರೇ ಕ್ಲಾರಿಫಿಕೇಶನ್ ಕೊಟ್ಟರು. ಇವತ್ತು ಆರ್ ಅಶೋಕ್ ಅವರು, ಆಯ್ತು ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಾ, ಪ್ರತಿ ಸಲ ಸದನದಲ್ಲಿ ಆರ್ ಅಶೋಕ್ಗಿನ್ನ ಹೆಚ್ಚು ಸಮರ್ಥವಾಗಿ ಮಾತಾಡ್ತಾ ಇದ್ದಂಥವ್ರು ಸುನೀಲ್ ಕುಮಾರ್. ಈ ಅಧಿವೇಶನದಲ್ಲಿ ಈಗ ಹೈಪೋಥೆಟಿಕಲಿ ರಮೇಶ್ ಬಾಬು ಅವರು ಹೈಪೋಥೆಟಿಕಲಿ ಈಗ ನಾಗೇಂದ್ರ ರಾಜೀನಾಮೆ ಅಂತ ತೆಗೆದುಕೊಂಡ್ರು ಅಂತ ತಿಳ್ಕೋಣ ಅಲ್ವಾ? ಅದರ ಅರ್ಥ ಏನು? BJPಯ ಪ್ರತಿಭಟನೆಗೆ ಈಲ್ಡ್ ಆದ್ರಿ ಅಂತನಾ? ನೋ ಸಿ ದೇರ್ ಆರ್ ಸೆವರಲ್ ಇಶ್ಯೂಸ್. ನೀವು ಹೇಳ್ತಿದ್ದಾರೆ ಹೈಪೋಥೆಟಿಕಲಿ ಅಂತೇಳಿ. ನಾನು ಅದಕ್ಕೆ ಹೈಪೋಥೆಟಿಕಲಿ ಹೇಳ್ತಿದ್ದೀನಿ. ನೋಡಿ, ರಾಜೀನಾಮೆ ತಗೊಂಡಿನ ಕರೀ, ನಾನು ಉತ್ತರ ಕೊಡ್ತೀನಿ. ನಾನೀಗ ಮಗು ಹುಟ್ಟುತ್ತೆ ಈಗಲೇ ಕುಲಾವಿ ಹೇಳೋದಿಲ್ಲ. ಮಗು ಹುಟ್ಟುತ್ತೆ ಅನ್ನೋದು ಮುಖ್ಯಮಂತ್ರಿಗಳು ಇವತ್ತು ಏನು ಹೇಳಿದ್ರು, ನಾಗೇಂದ್ರ ಎಲ್ಲ ತ್ಯಾಗಕ್ಕೆ ಸಿದ್ಧರಿದ್ದಾರೆ. ಇವೆಲ್ಲ ಮಾತುಗಳು ಯಾವಾಗ ಬರ್ತವೆ ಅನ್ನೋದು ಇಷ್ಟು ರಾಜಕಾರಣದಲ್ಲಿ ನಿಮಗೂ ಗೊತ್ತಿದೆ, ಯಾವಾಗ ಬರ್ತವೆ ಈ ಮಾತುಗಳು? 100 ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ನಮ್ಮ ಪಾರ್ಟಿನಲ್ಲಿ ಎಲ್ಲರೂ ಸಹ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ನಾವು ಫಾಲೋ ಮಾಡ್ತೀವಿ ಅಂತೇಳಿ. ಹಾಗಾಗಿ ನೆನ್ನೆನೇ ಹೇಳಿದ್ರು ಅವ್ರು, ಇವತ್ತಲ್ಲ ನೆನ್ನೆನೇ ಕೇಳ್ತಿದ್ದೀನಿ. ಅದಲ್ಲ, ಈಗ ರಾಜೀನಾಮೆ ಕೊಟ್ರೆ BJPಯ ಪ್ರತಿಭಟನೆಗೆ ಈಲ್ಡ್ ಆದ್ರಿ ಅಂತ ಲೆಕ್ಕನ? ಅದು
ರಾಜೀನಾಮೆ ಕೊಟ್ಟಿದ್ದ ಸಂದರ್ಭದಲ್ಲಿ ನೀವು ಕರೀರಿ, ನಮ್ಮ ಪಾರ್ಟಿ ಪರವಾಗಿ ಏನೇನು ವಿಷಯದ ಹೇಳ್ತೀನಿ. Yes. ಈಗ ನಾನು ಚರ್ಚೆ ಮಾಡಕ್ ಹೋಗ್ಲಿ, Okay. ಕಾರಣಗಳು ಬೇರೆ ಬೇರೆ ಇರ್ಬೋದು. ಚಂದ್ರಶೇಖರ್. ಅದು ಆವತ್ತಿನ ಸಂದರ್ಭದಲ್ಲಿ ಪಕ್ಷ ಏನೇನು ತೀರ್ಮಾನ ತಗೊಂಡಿರುತ್ತೆ, ಯಾವ ಕಾರಣ ತೀರ್ಮಾನ ತಗೊಳ್ತಾ ಈಗ ಖಂಡಿತ ಹೇಳ್ತೀನಿ. ಅವತ್ತು ಕರಿತೀವಿ ಸರ್, ಖಂಡಿತ. ಆದ್ರೆ ಖಂಡಿತ. ಕರಿತೀವಿ. ಖಂಡಿತ. ಸುವರ್ಣ ನ್ಯೂಸ್ನವ್ರು ಕರೆಕ್ಟಾಗಿ ಸುದ್ದಿ ಹಾಕಿದ್ರಿ, ಮೊದಲೇ ಗೆಸ್ ಮಾಡಿದ್ರಿ ಅಂತ ಅವತ್ತು ಹೇಳಿರುತ್ತೆ. ಎಸ್ ಚಂದ್ರಶೇಖರ್, 1ನೇ ತಾರೀಕಿನಿಂದ ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ. ಅಕಸ್ಮಾತ್ ಅಷ್ಟರಲ್ಲಿ ನೀವು ಅಂದುಕೊಂಡಿದ್ದು ಸಾಧಿಸಿದರೆ ಪಾದಯಾತ್ರೆಯನ್ನು ಕ್ಯಾನ್ಸಲ್ ಆಗುತ್ತಾ, ಏನು ಕತೆ? ಇಲ್ಲ, ಅದರ ಮಾಹಿತಿ ನಮಗೆಲ್ಲ, ಯಾಕೆಂದ್ರೆ ಅದೊಂದೇ ವಿಷಯ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿಲ್ಲ, ಸುಮಾರು 7 ವಿಷಯ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದೀವಿ. ಅದು KPCC ವಿಷಯ, ಬರದ ವಿಷಯ ಇವೆಲ್ಲವೂ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದು. ಆ ಡಿಸಿಷನ್ನ ಪಕ್ಷ ತಗೊಳ್ತೇವೆ ಸೂಕ್ತ ನಿರ್ಧಾರದಲ್ಲಿ. ಅಜಿತ್, ನಮ್ಮಲ್ಲೊಂದು ಗಾದೆ ಇದೆ, ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತೇಳಿ. ಯಾಕೆಂದರೆ ನೋಡಿ, ರಾಹುಲ್ ಗಾಂಧಿ ಬಾಯ್ ಬಿಟ್ಟಾಗೆಲ್ಲ ಸುಳ್ಳು ಹೇಳ್ತಾರೆ ಅಂತೇಳಿ ನಾನು ಹೇಳ್ತಿರೋದಲ್ಲ. 9 ಸರಿ ಅವರೇ ಅಫಿಡವಿಟ್ ಕೊಟ್ಬಿಟ್ಟು ಕೋರ್ಟ್ಗೆ ಹೇಳಿದ್ರು ನಾನು ಹೇಳಿರೋ ಸುಳ್ಳು ತಪ್ಪಾಯಿತು ಅಂತ ಹೇಳಿ. ಅವ್ರು ಬಾಯ್ ಬಿಟ್ಟಾಗೆಲ್ಲ ಸುಳ್ಳು ಹೇಳೋದು. ಅದು ಪಾಪ ಈ ಏನು ಮುತ್ಸದ್ದಿಯಾದಂತಹ ರಮೇಶ್ ಬಾಬುರ್ಗೂ ಬಿಸ್ಬಿಟ್ಟಿದೆ ಆ ಪಕ್ಷಕ್ಕಿರೋದಕ್ಕೆ ಆ ಗಾಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಅವ್ರು ಹೇಳ್ತಿರೋ ಸುಳ್ಳು ನೋಡಿ, BJP MLAಗಳಿಗೆ ಸೆಕ್ಷನ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇತ್ತಂತೆ, ಆದರೆ ಹೈಕಮಾಂಡ್ ಹೇಳ್ಬಿಡ್ತಂತೆ ಅಲ್ಲಿ ಗಲಾಟೆ ಮಾಡ್ತಾರೆ, ನೀವು ಹೋಗ್ಬೇಡಿ ಅಂತ. ಹಾಗೆ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಹೇಳಿದ್ರಂತೆ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ, ಸತ್ಯವಂತರಾಗಿದ್ರೆ ಹೆಸರು ಹೇಳ್ರಿ ಚಂದ್ರಶೇಖರ್. ಅಂತವ್ ನೀವು ನಾಲ್ಕು ಕೇಳಬಹುದು, ಹೆಸರು ಹೇಳಿ. ಅಂತವ್ ನೀವು ನಾಲ್ಕು ಕೇಳ್ರಿ ಸರ್. ನಿಮಿಷ, ಸಿಎಂ ಹೇಳಿದಾರೆ ತಾನೆ, ಹೇಳಿದ ಮೇಲೆ ಯಾವ್ಯಾವ MLAಗಳು ಹೇಳಿ ಬಾಯ್ಬಿಟ್ಟು ಹೆಸರು ಹೇಳಿ. ನೀವು ಹೇಳ್ರಿ, ಕಾಂಗ್ರೆಸ್ ಈಗಾಗಲೇ ಜನರ ಮುಂದೆ ನಗ್ಪಾ ಸುಳ್ಳು ಹೇಳ್ತೀರಿ. ಚಂದ್ರಶೇಖರ್, ನೀವು ಅಂತದೊಂದು ನಾನು ಹೇಳಿರೋ ಸುಳ್ಳು ಯಾವ್ದಾರ ಕಡೆ ಪುರಾವೆ ಇದ್ರೆ ಮಾತಾಡ್ತಿಲ್ಲ. ನಾ ಹೇಳೋದು ಇನ್ನು ಮುಂದೆ ಹೇಳ್ಬೋದು. ನೀವು ನಾಗೇಂದ್ರನ ಹೊರಗೆ ಹಾಕಿ ಸರ್ಕಾರ ನಡೆಸೋಣ ಅಂತ 20 ಜನ ಕಾಂಗ್ರೆಸ್ ಶಾಸಕರು ಹೇಳಿದ್ರು ಅಂತಂದ್ರೆ ನಾವೇನು ಚೆಕ್ ಚೆಕ್ ಮಾಡಕ್ಕಾಗತ್ತೆ? ನಮಗಿಲ್ಲ. ಈಗ ಹೇಳಿರೋದು ಅವ್ರು ತಾನೆ ಅಫಿಷಿಯಲ್ ಆಗಿ ಹೇಳಿದ್ಮೇಲೆ ಹೇಳಿ, ಮತ್ತೆ ನಿಮಗೆ ದಮ್ಮು ತಾಕಟ್ಟಿದ್ರೆ ಒಂದು ಹೆಸರು ಹೇಳಿ. ಮತ್ತೆ ಅದಾದ್ಮೇಲೆ ಇನ್ನೊಂದು ನೋಡಿ, ನಾವು ಏನು DK ಶಿವಕುಮಾರ್ನ ಅವರು CM ಮಾಡಿದ್ದೇನೆ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ಅಂತ ಹೇಳಿದ್ವಿ, ಅವಾಗ ನೀವು ನಂಬಲಿಲ್ಲ. ಇದೆಲ್ಲ ಇಡೀ ಪೇಮೆಂಟ್ ಸರ್ಕಾರ ಲೂಟಿ ಮಾಡಿ ತಗೊಂಡೋಗಿ ಹೈಕಮಾಂಡ್ ಕೊಡೋಕ್ಕೋಸ್ಕರನೇ ಇದು ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ನಂಬಲಿಲ್ಲ. ಅದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನ ಬದಲಾವಣೆ ಮಾಡಿದಾಗಲೂ ಹೇಳಿದ್ರು, ನೀವು ನಂಬಲಿಲ್ಲ. ಈಗ ಆಗ್ತಿರ್ತಕ್ಕಂಥ ಇದನ್ನು ಸ್ವಲ್ಪ ಡಾಟ್ಗಳನ್ನ ಕನೆಕ್ಟ್ ಮಾಡ್ಕೊಂಬನ್ನಿ. ರಾಜೀನಾಮೆ ಅವತ್ತೇ ಕೊಟ್ಟಿದ್ರು, ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಹೋಗ್ತಾವ್ರೆ ಅಥವಾ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಮತ್ತೆ ಮಂತ್ರಿಯನ್ನು ಮಾಡಿದ್ಯಾಕೆ ಇವರು? ಯಾಕೆ ಮಂತ್ರಿ ಮಾಡಿದ್ರು? ಅದೇ ವಿಷಯಕ್ಕೋಸ್ಕರ ಏನು ಈ ಕಡೆಗೆ ED ಹೇಳ್ತು ಮಾಸ್ಟರ್ ಮೈಂಡ್ ಅಂತ ಹೇಳಿ. SIT ಬಂದೆ ಸರ್. ನೀವು SITಗೆ ಹೋಗ್ತೀವಿ. ಸಿದ್ದರಾಮಯ್ಯ ಬಾಯಲ್ಲಿ ಏನು ಬಂತು? ಆನ್ ದ ಫ್ಲೋರ್ ಆಫ್ ದ ಹೌಸ್ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ 187 ಕೋಟಿ ಎಲ್ಲ ಭ್ರಷ್ಟಾಚಾರ ಆಗಿರೋದು 89.62 ಕೋಟಿ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಪ್ಕೊಂಡಿರ್ತಕ್ಕಂಥದ್ದು ಇಡೀ ಭಾರತದ ಇತಿಹಾಸದಲ್ಲೇ ಇಲ್ಲ. ಹಾಗಾದ್ರೆ ಯಾರ ಮಿನಿಸ್ಟ್ರಿ ಆಗಿದ್ದು? ಬಿಟ್ಬಿಡಿ SITದು. ED ಏನು ಹೇಳ್ತು? SIT ಯಾವಾಗ ಏನಾಗಿದೆ ಅಂತ ಹೇಳಿ ನೀವು ಚೆನ್ನಾಗಿ ಗೊತ್ತು, ನೀವು ಹಲವಾರು ಪ್ರಸಾರ ಮಾಡಿದ್ದೀರಿ. ED ಏನು ಹೇಳ್ತು? ಮಾಸ್ಟರ್ ಮೈಂಡ್ ಅಂತ ಹೇಳ್ತು. CBI ಏನು ಹೇಳ್ತು? 3 ಸಪ್ರೇಟ್ ಚಾರ್ಜ್ ಶೀಟಲ್ಲೂ ಈಸ್ ದ ಪ್ರೈಮ್ ಅಕ್ಯೂಸ್ಡ್ ಅಂತ ಹೇಳ್ತು. ಯಾವುದಾದ್ರು ಬದಲಾವಣೆ ಆಗಿತ್ತು ಅದರೊಳಗಡೆಗೆ? ಯಾವ ಬದಲಾವಣೆ ಇಲ್ಲ. ಹಾಗಾದ್ರೆ ಯಾಕೆ ಅವತ್ತು ರಾಜೀನಾಮೆ ತಗೊಂಡ್ಮೇಲೆ ಇವತ್ತು ಯಾಕೆ ಇಂಡಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲ ನಾವು ಭ್ರಷ್ಟಾಚಾರದ ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕಾಗಿರೋದು ನಾನು ಹೇಳಿದ್ದಲ್ಲ. RB ತಿಮ್ಮಾಪುರ ಮತ್ತು ನಂಜಯ್ಯ ಮಠ ಅವರು, SV ನಂಜಯ್ಯ ಮಠ ಅವರು ಫೋನ್ ಆಲ್ಕೆ ಆಯ್ತಲ್ಲ, ಏನು ಮಾತಾಡಿದ್ರು ಅವರಿಬ್ಬರು? ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದರು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು. ಏನಂತ ಮಾತಾಡಿದ್ರು? ಮಿನಿಸ್ಟ್ರಿ ಒಳಗಡೆನೂ ಏನು ದುಡ್ಡು ಕೊಟ್ಟವ್ರಿಗೆ ಅಷ್ಟೇ ಮಿನಿಸ್ಟ್ರಿ ಮಾಡ್ತಿದ್ದಾರೆ. ನಾಗೇಂದ್ರರ ಹೆಸರು ಬಂತು, ದುಡ್ಡು ಕೊಟ್ಟವ್ರಿಗೆ ಮಿನಿಸ್ಟರ್ ಆಗಿರೋದು. ಈಗ ಬಹಳ ಕ್ಲಿಯರ್ ಆಯ್ತು ತಾನೆ. ನಾಗೇಂದ್ರನ ಹತ್ರ ಪೇಮೆಂಟ್ ಇಸ್ಕೊಂಡು DK ಶಿವಕುಮಾರ್ ಅವರು ಅವ್ರ ಅಕ್ಯೂಸ್ಡ್ ಆಗಿದ್ರು ಕೂಡ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು. ಅದರ್ಥ ಏನು? ಪೇಮೆಂಟ್ ಬಿಟ್ಬಿಟ್ಟು ಬೇರೆ ಯಾವ ಕಾರಣ ಇದೆ? ವಾಲ್ಮೀಕಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.